ಒಂದು ಖುಷಿ ವಿಚಾರ ಅಂದರೆ ನಿಮ್ಮೂರಲ್ಲಿ ಒಳ್ಳೆ MLA, ಒಳ್ಳೆ MP ಮತ್ತು ರೂಲಿಂಗ್ ಗೌರ್ಮೆಂಟಲ್ಲಿರೋ ಗೋಪಾಲ್ ಪೂಜಾರ್ ಆಗಲಿ ಎಲ್ಲ ಒಳ್ಳೆಯವರನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಿಮ್ಮೂರು ಕೊಲ್ಲೂರು ಜ್ಞಾನವನ್ನು ಕೊಟ್ಟ ಶಂಕರಾಚಾರ್ಯರು ಯಾತ್ರೆ ಶುರು ಮಾಡಿದ್ದು ಈ ಜಾಗದಲ್ಲಿ, ವಿಜಯ ಯಾತ್ರೆ. ಆಮೇಲೆ ಇಡೀ ಭಾರತವನ್ನು ಅವರು ಸರಿ ಮಾಡ್ತಾರೆ. ಅದೇ ಕೆಲಸ ಈ ಕ್ಷೇತ್ರದಲ್ಲಿ ಒಂದು ಕಡೆ ದುಷ್ಟರ ಮನೆಯನ್ನು ನಮ್ಮ ಶಿವಾಜಿಯಾದ ಮೋದಿಯವರು ಕೆಡವುತ್ತಿದ್ದರೆ ಶಿಷ್ಟ ಪರಿಪಾಲನೆ ಮಾಡೋದನ್ನು ಗೋವಿಂದ ಬಾಬು ಪೂಜಾರಿ ಎಲ್ಲರಿಗೂ ಮನೆ ಕಟ್ಟಿಕೊಡ್ತಾ ಇದ್ದಾರೆ. ಎರಡೂ ಆಗ್ಬೇಕು. ಬೆಳಗಿಂದ ನಾನು ಗಮನಿಸಿದ್ದದನ್ನು. ಮತ್ತೆ ನನಗೆ ಈ ಪಾದ ಪೂಜೆ ಹಾರ ಅದೆಲ್ಲ ಇಷ್ಟ ಅಲ್ಲ. ಕಾರಣ ಇಷ್ಟೇ, ಸೌಂಡ್ ಸಿಸ್ಟಮ್ ಹುಡುಗನ ಕೆಲಸ. ವಯಸ್ಸಾದವ್ರು ಅಲ್ಲಿಂದ ನಡ್ಕೊಂಬಂದು, ನಾನು ಕಾರಲ್ಲಿದ್ದೆ, ಪಾಪ ಅವ್ರು ನಡ್ಕೊಂಬಂದಲ್ಲಿ ಅಲ್ಲಿಂದ ರಾಮನಾಮ ಹೇಳ್ತಾ ಎಷ್ಟೋ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬೆಳೆಸಿ ಅವರನ್ನು ನಲಿಸಿ ಅವರನ್ನೆಲ್ಲ ಒಂದು ಸೊಸೈಟಿಯಲ್ಲಿ ಒಂದು ಏನು ಹೇಳ್ತಾರೆ, ಒಂದು ದೃಢವಾದ ಜವಾಬ್ದಾರಿಯುತ ಒಂದು ಜನತೆಯನ್ನು ಸೃಷ್ಟಿ ಮಾಡಿದ ಏನಾದ್ರು ಕೊಡುಗೆ ಇದ್ದರೆ ಅದು ಆ ವಯಸ್ಸಾದ ಅಜ್ಜಿಗೆ ಸಲ್ಲುತ್ತೆ. ಯಾಕೆ ನಮಗೆ ಗೊತ್ತಿಲ್ಲ ಮನೆಗೆ ವಾಸ್ತು ಯಾರು, ಮನೆಗೆ ನಿಜವಾದ ವಾಸ್ತು ಆ ಮನೇಲಿರೋ ವಯಸ್ಸಾದ ತಾಯಿಯನ್ನು. ಕಾರಣನೂ ಹೇಳ್ತೀನಿ, ಇಡೀ ವಿಧಾನಸೌಧ ಮಾಡೋ ಕೆಲಸ ಒಂದು ಹೆಂಗಸು ಮಾಡ್ತಿರ್ತಾರೆ, ಅವ್ರು ಹೇಳ್ಕೊಳ್ಳಲ್ಲ ಅಷ್ಟು. ಫಿನಾನ್ಸಿಂದ ಹಿಡಿದು ಮನೆ ನಡೆಸೋದ್ರಿಂದ ಹಿಡಿದು ಮನೆಯನ್ನು ರಕ್ಷಣೆ ಮಾಡೋದ್ರಿಂದ ಹಿಡಿದು ಮಹಿಳಾ ಕಲ್ಯಾಣ, ಇನ್ನು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳನ್ನು ಬೆಳೆಸೋದ್ರಿಂದ ಹಿಡಿದು ಹೋಮ್ ಮಿನಿಸ್ಟರ್ ಕೆಲಸದಿಂದ ಹಿಡಿದು ಎಲ್ಲವೂ ಇಡೀ ವಿಧಾನಸೌಧದ ಕೆಲಸ ಒಂದು ಹೆಂಗಸು ನಿತ್ಯವೂ ಬೆಳಗ್ಗೆ ಮಾಡ್ತಾರೆ, ಬೆಳಗಿಂದ ಸಂಜೆಯೊಳಗೆ. ಅದಕ್ಕೆ ಅವರನ್ನು ಡಬಲ್ ಬ್ಯಾಟ್ರಿ ಏನಲ್ಲ. ಈ ಜಗತ್ತೇನಾದ್ರು ಉಳಿದಿದ್ರೆ ಅದು ಸ್ತ್ರೀಯರಿಂದ. ಇವತ್ತು ಕೋಟಿ ಚೆನ್ನಯ್ಯರ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಅವ್ರ ತಾಯಿ ಬೈದತ್ತಿ. ಈಗ ಸ್ವಾಮೀಜಿ ನನಗೆ ಅರ್ಧಂಬರ್ಧ ಕತೆ ಗೊತ್ತಿತ್ತು, ಪೂರ್ತಿ ಕತೆ ಅವರು ಹೇಳಿದ್ರು. ಹಾಗಾಗಿ ಸ್ವಲ್ಪ ಒಂದಿಷ್ಟು ತಲೆಗೆ ಹೋಯಿತು. ನಾನು ಆ ಹುಟ್ಟನ್ನು ನೋಡಿದೆ, ಅದು ದೈವಿಕ ಹುಟ್ಟು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ. ಕನ್ನಿಕೆಯಿಂದ ಕಾಡಿಗೆ ಬಂದು ಅಲ್ಲಿಂದ ಅದು ಹುಟ್ಟದು. ಆಮೇಲೆ ಅವಳು ಕಾತ್ಯಾಯಿನಿಯಾಗಿ ಜನ್ಮ ಕೊಡ್ತಾಳೆ. ಕೋಟಿ ಚೆನ್ನಯ್ಯ ಅಂದರೆ ಸೂರ್ಯ ಮತ್ತು ನಾಗದೇವರ ಅಂಶ ಅಂತ ಹೇಳ್ತಾರೆ, ನಂಗೆ ಗೊತ್ತಿರೋ ಅಲ್ಪಜ್ಞಾನದಲ್ಲಿ. ಸೂರ್ಯ ಜಗತ್ತನ್ನೇ ಬೆಳಗುವುದು. ಹಾಗಾಗಿ ಅರುಣಾನಂದ ಸ್ವಾಮೀಜಿ ಬಂದಿದ್ದಾರೆ ಇವತ್ತು. ಯಾಕಂದರೆ ಅರುಣ ಅಂದರೆ ಸೂರ್ಯ. ಹಾಗಾಗಿ ಒಳ್ಳೆ ಕೆಲಸ ಆಗ್ತಾ ಇದೆ. ಜೊತೆಗೆ ಈ ಜಗತ್ತಲ್ಲಿ ಸಮಾನತೆಯನ್ನೇನಾದ್ರು ತಂದಿದ್ರೆ ಆಗಿನ ಕಾಲದಲ್ಲಿ ಅದು ಕೋಟಿ ಚೆನ್ನಯ್ಯ. ಈಗ ಆಮೇಲೆ ಯಾರ್ಯಾರೋ ಫೈಟ್ ಮಾಡಿದ್ರು. ಈ ಫೈಟಿಂಗ್ ಶುರುವಾಗಿದ್ದು, ಸಮಾನತೆಯ ಫೈಟಿಂಗ್ ಶುರುವಾಗಿದ್ದು ಕೋಟಿ ಚೆನ್ನಯ್ಯ ಅವರಿಂದ. ಅದಾದಮೇಲೆ ಜಗತ್ತನ್ನು ರಿಪೇರಿ ಮಾಡಲೇಬೇಕು ಅಂತ ನೀವೆಲ್ಲ ಹಳದಿ ಬಟ್ಟೆ ಹಾಕಿದ್ದೀರಿ, ಗೊತ್ತಿರ್ಲಿಕ್ಕಿಲ್ಲ ಯಾಕೆ ಹಾಕ್ತೀವಿ. ಅದರ ಅರ್ಥ ಇಷ್ಟೇ, ಹಳದಿ ಅಂದರೆ ಬ್ರಹ್ಮಜ್ಞಾನ, ತೇಜಸ್ಸು. ಆ ತೇಜಸ್ಸು ಬ್ರಹ್ಮಶ್ರೀ ನಾರಾಯಣ ಗುರುಗಳಂದರೆ ಸಾಕ್ಷಾತ್ ಶಿವನ ಅಂಶ. ಈ ಜಗತ್ತಿಗೆ ಜ್ಞಾನ ಕೊಡಲಿಕ್ಕೆ ಬಂದ ಮಹಾ ತಪಸ್ವಿ, ಮಹಾ ಅವತಾರ. ಅದರ ಬಣ್ಣ ನಮ್ಮೆಲ್ಲ ಸಮುದಾಯದ ಕತ್ತಲ್ಲಿದೆ. ಅದರ ಅರ್ಥ, ಪ್ರಪಂಚದಲ್ಲಿ ಯಾರು ತಪ್ಪಿದ್ರು ಈ ಸಮುದಾಯ, ಬ್ರಹ್ಮಶ್ರೀಯ ಸಮುದಾಯ ತಪ್ಪಬಾರ್ದು. ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡಲಿಕ್ಕಿರೋ ಸಮುದಾಯ. ಅದಕ್ಕೆ ಅಲ್ಲಿ ಆರ್ಯ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ಹಾಗಾಗಿ ಎಲ್ಲ ಒಳ್ಳೆ ಕೆಲಸ ಆಗಲಿ. ಹಾಗೆ ಈ 1.5 ವರ್ಷದಲ್ಲಿ ಈ ವಿಶೇಷವಾದ ಜಾಗ ನನಗಾದ ಅನುಭವ. ಯಾವ ಜಾಗದಲ್ಲಿ ನದಿಯ ಹರಿವಿರುತ್ತೆ, ಅಂದರೆ ಎನರ್ಜಿಯ ಮೂಮೆಂಟ್ ಇರುತ್ತೆ, ಆ ಜಾಗ ಯಾವತ್ತೂ ವೃದ್ಧಿ ಆಗುತ್ತೆ. ನಾನು ಎಷ್ಟೋ ಪಾತ್ರೆಗಳನ್ನು ನೋಡಿದ್ದೀನಿ. ಒಂದು ಸಣ್ಣ ದೇವಸ್ಥಾನ ಇದ್ದರೆ ಆ ಮನುಷ್ಯ ಸ್ಟೇಜಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ. ಕಾರಣ ಇಷ್ಟೇ, ನಾನೊಂದು ಕ್ಯಾಮ್ರಾದಲ್ಲಿ ಕಾಣಬೇಕು ಅಂಥೇಳಿ. ಆದರೆ ಇಲ್ಲಿರೋ ಪಾತ್ರಿಗಳು ಸ್ವಂತ ಅಳಿಯನೇ ಇದ್ರ ಅಧ್ಯಕ್ಷ ಆಗಿದ್ದರು. ಶಿಲಾನ್ಯಾಸ ಆಗೋದ್ರಿಂದನೂ ನಾನು ನೋಡ್ತಾ ಇದ್ದೆ. ದೊಡ್ಡವರ ಹತ್ರ ಬದುಕನ್ನು ಕಲಿಬೇಕಂತ. ಆ ಮನುಷ್ಯ ದೀಪೋದ್ಘಾಟನೆಗೂ ಬರಲಿಲ್ಲ, ಗೋವಿಂದ ಕರೀತಾ ಇದ್ರು. ಆ ಶಿಲಾನ್ಯಾಸ ಆಗಬೇಕಾದ್ರೂ ಅಲ್ಲೆಲ್ಲೂ ಸೈಡಲ್ಲಿದ್ದರು. ಆ ಹಮ್ಮಾಗಲಿ ಯಾರಲ್ಲಿ ಆ ದೈವಿ ಅಂಶ, ಈ ಮೈಕ್ ಸರಿ ಇದ್ದರೆ ಮಾತ್ರ ಕರೆಂಟ್ ಕನೆಕ್ಷನ್ ಆಗುತ್ತೆ. ಅದೇ ದೇವರು.
ಈ ಮೈಕನ್ನು ಶರೀರವನ್ನು ತ್ರಿಕರಣದಲ್ಲಿ ಶುದ್ಧವಾಗಿಟ್ಕೊಳ್ಬೇಕಂತ. ಆ ತ್ರಿಕರಣ ಶುದ್ಧಿ ಇರೋ ಪಾತ್ರೆ ನಿಮಗೆ ಈ ಭಾಗದಲ್ಲಿ ಯಾರು ಇದ್ರೆ ಅವ್ರ ಹೆಸರು ಮರ್ತೇನೆ. ರಾಮ ಪೂಜಾರಿ ಹತ್ರ ಕಲಿಬೋದು ಹೇಗೆ ಪಾತ್ರೆಗಳಿರ್ಬೇಕು ಅಂತ ಹೇಳಿ. ಕಾಯ ವಾಚ ಮನಸ ಈ ಮೂರು ಶುದ್ಧವಾಗಿಟ್ಕೊಳ್ಳು. ಆ ಶುದ್ಧವಾಗಿದ್ದಾಗ ಅಹಂಕಾರದ ಲವಲೇಶವು ಅವ್ರ ಹತ್ರ ಇರಲ್ಲ. ಸ್ವಾಮೀಜಿ ಹೇಳಿದ್ರು ಮಾತೃ ಹೃದಯ ಹಾಗೇನಲ್ಲ. ನನಗೆ ನನ್ನ ಗುರುಗಳು ಹೇಳಿಕೊಟ್ಟಿದ್ದಿಷ್ಟೇ, ಸನ್ಯಾಸ ಅಂದ್ರೆ 0 ಆಗ್ತಾ ಹೋಗು. ಹಾಗಾಗಿ ನಂಗೆ ಎಲ್ಲರ ಹತ್ರ ಸಣ್ಣವರಾಗೋದ್ರಲ್ಲಿ ಆನಂದ. ಈ ದೊಡ್ಡದಾಗ್ತಾ ಹೋದ್ರೆ ಮೇಲೆ ಹೋಗ್ತಾ ಹೋಗ್ಬೇಕು, ಸಣ್ಣದಾಗ್ತಾ ಹೋದ್ರೆ ಇನ್ಫಿನಿಟಿ ಇದೆ. ಹಾಗಾಗಿ ನಾವೆಲ್ಲರೊಳಗೂ ದೇವರನ್ನು ನೋಡು. ಭಗವದ್ಗೀತೆ ಅಂದ್ರೆ ಅರ್ಥ ಏನು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯೇ. ನಾನು ಎಲ್ಲರೊಳಗೂ ಅಗ್ನಿಯಾಗಿದ್ದೀನಿ. ವೈಶ್ವಾನರ ಅಗ್ನಿಯಾಗಿ ಅರ್ಜುನ ನಾನೇ ಇದ್ದೀನಿ. ನಿಮ್ಮೆಲ್ಲರೊಳಗೂ ಚೈತನ್ಯ ಮೂರ್ತಿಯಾಗಿ ಕೃಷ್ಣನೇ ಇರುತ್ತೆ ಅಲ್ವಾ? ಈ ಎಲ್ಲಾರ ಮನೆ ಬಲ್ಪಲ್ಲೂ ಒಂದೇ ಕರೆಂಟ್ ಇರುತ್ತೆ. ಆ ಬಲ್ಪಿಗೆಲ್ಲ ನಾವು ನಮಸ್ಕಾರ ಹಾಕಿಬಿಡೋದು. ಏನು ಲಾಭ ಅದರಿಂದ? ಇಲ್ಲಿರೋ ಈ ಶರೀರಕ್ಕೆ ಅಹಂಕಾರ ಬರಲ್ಲ. ಈ ಶರೀರಕ್ಕೆ ಅಹಂಕಾರ ಬರಲ್ಲ, ಒಂದು ಲಾಭ. ಮತ್ತೆ ಇಷ್ಟ ತನಕ ನಾನು ಮಾಡಿದ್ದೆಲ್ಲ ಅದು ಮಾರಲ್ ಮೆಸೇಜ್ ಅಷ್ಟೆ. ಯಾಕೆ ನಾವು ಸದಾ ಯಾವ ಫಂಕ್ಷನಿಗೆ ಹೋದರೂ ನನ್ನೊಂದು ಅಭ್ಯಾಸ ಇದೆ. ಸೌಂಡ್ ಸಿಸ್ಟಮ್ ಅವರಿಗೊಂದು, ಮತ್ತು ಆ ಪೊಲೀಸ್ ಅವರಿಗೊಂದು, ಆ ಚಂಡೆಬಡಿ ಅವರಿಗೆ, ಮತ್ತು ಭಜನೆ ಮಾಡೋರಿಗೆ ಗೌರವ ಕೊಡು. ಕಾರಣ ಇಷ್ಟೇ, ನಾವೆಲ್ಲ ಗೆಸ್ಟ್ ಅಂತ ಹೇಳಿ ಎಲ್ಲರನ್ನೂ ಗೌರವಿಸ್ತೀವಿ. ಈ 4 ಕೆಟಗರಿ ಇಲ್ಲ ಅಂದರೆ ಆ ಪ್ರೋಗ್ರಾಮೇ ನಡೀಲಿಕ್ಕೆ ಸಾಧ್ಯ. ಹಾಗಾಗಿ ವ್ಯಕ್ತಿಯ ಶ್ರೀಮಂತಿಕೆ, ವ್ಯಕ್ತಿಯ ಪೊಸಿಷನ್ನಿಂದ ನಾವು ಗೌರವ ಕೊಡೋಕ್ಕಿಂತ ಆ ವ್ಯಕ್ತಿಯ ಪ್ರಾಮುಖ್ಯತೆ ಏನು ಅಲ್ವಾ? ನಾವೊಂದು ಮನೆಯಲ್ಲಿ ವಾಚ್ಮ್ಯಾನ್ ಇರ್ತಾರೆ, ನಾವು ಆ ವಾಚ್ಮ್ಯಾನಿಗೆ ನಾವೇನು ಕರಿತೀವಿ? ಅಂತ ಕರಿತೀವಿ. ಆ ವಯಸ್ಸಿಗೆ ಬೆಲೆ ಕೊಡೋದು ಮರಿತೀವಿ. ಸಿಟಿಲಾಗೋ ದೊಡ್ಡ ಅನಾಹುತ. ಯಾವಾಗ ಈ ಸೌತ್ ಕೇಂದ್ರದಲ್ಲಿ ಯಾಕೆ ಇಷ್ಟು ದೇವರುಗಳಿದ್ದಾರೆ ಅಂದರೆ ಇಲ್ಲಿ ವೃದ್ಧಾಶ್ರಮ ಕಮ್ಮಿ. ಇಲ್ಲಿ ಯಾರು ವೃದ್ಧಾಶ್ರಮ ಕಳಿಸೋ ಸಂಖ್ಯೆ ಕಮ್ಮಿ. ಉತ್ತರ ಕರ್ನಾಟಕದಲ್ಲೂ ಕಮ್ಮಿ. ಅಲ್ಲೆಲ್ಲ ಸನ್ಯಾಸಿಗಳ ಪ್ರಭಾವ, ಇಲ್ಲಿ ದೈವಗಳ ಪ್ರಭಾವ. ಇಲ್ಲಿ ನಾನು ನೋಡಿದ್ದೀನಿ. ಯಾಕೆ ನಮ್ಮ ಅಪ್ಪನ ಮನೆ ಕುಲದೇವರು ಬಂದಿರಲಿ. ನಮ್ಮ ಆಶ್ರಮದಲ್ಲಿ ಒಂದು 16 ದೈವ ಇದೆ. ಇಲ್ಲಿ 66 ಇದೆ. ಒಂದ್ಸಲಿ ತಲೆ ತಿರುಗುತ್ತೆ. 66 ಮೈಂಟೈನ್ ಮಾಡ್ಬೇಕಂತ. ಗೋವಿಂದ ಬಾಬು ಪೂಜಾರಿ ಕಾಲದಲ್ಲಿ ಕೊನೆ ಏನದು ಕೋಟಿ ಚೆನ್ನಯ್ಯ ಇಬ್ಬರನ್ನು ಸೇರಿಸಿದ್ರೆ ಏನಾದ್ರು ಗುಣ ಆಗುತ್ತೆ ಅಂದ್ರೆ ಗೋವಿಂದನ ಗುಣ ಅಂತ. ಅದಕ್ಕೆ ನಾನು ಸ್ವಾಮೀಜಿ ಹೇಳ್ತಿದ್ರು ಆ ಹೆಸರಲ್ಲಿ ಒಂದು ಪವರ್ ಇದೆ ಅಂತ. ಹೌದು ಸ್ವಾಮೀಜಿ ಅಂತ. ಎಲ್ಲ ಕಷ್ಟ ಬಂದಾಗ ಕೊನೆಗೆ ಹೇಳೋದು ಯಾರು? ಗೋವಿಂದ ಅಂತ ಹೇಳಿ. ಈ ಕಡೆಯಲ್ಲಿ ಎಲ್ಲರ ಹತ್ರ ದುಡ್ಡಿದೆ, ಅದನ್ನು ಹಂಚಬೇಕು ಅನ್ನೋ ಮನಸ್ಸಿರಲ್ಲ. ಹಂಚಿದ್ರು ಸುಮಾರು ಜನಕ್ಕೆ ಅದರಲ್ಲಿ ಲಾಭ ಏನು? ಅದರಲ್ಲಿ ಹಿಡನ್ ಅಜೆಂಡಾ ಸುಮಾರು ಇರುತ್ತೆ. ಈ ಹಂಚಿದ್ರೆ ನಂಗೇನು ಲಾಭ, ಇಂಪ್ಯಾಕ್ಟ್ ಏನು ಅಂತ ಹೇಳಿ. ನಾದ್ರೆ ಗೋವಿಂದನ ಹತ್ರ ನಾನು ಗಮನಿಸಿದ್ದು, ಕಷ್ಟಪಟ್ಟವನಿಗೆ ಮಾತ್ರ ಇನ್ನೊಬ್ಬರ ಹಸಿವು ಅರ್ಥ ಆಗುತ್ತೆ. ನಾನು ನೋಡಿದಾಗೆ ನಾವು ಸುಮಾರು ಕಾಟ ಕೊಡ್ತಿರ್ತೀವಿ ಸ್ವಾಮಿಗಳೆಲ್ಲ. ಅವ್ರಿಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ. ಈ ಪ್ರಾಂತ್ಯದೆಲ್ಲ ಫಸ್ಟ್ ಜ್ಞಾಪಕ ಆಗೋದು ಸರ್ಕಾರ ಅಲ್ಲ, ಗೋವಿಂದ ಇದ್ದಾನೆ. ಆದರೆ ಸರ್ಕಾರದಲ್ಲಿ ಕೊಡೋ ಮನೆಗೆ 2 ಲಕ್ಷ ಕೊಡ್ತಾರೆ. ಅದರಲ್ಲಿ ಒಂದು 10,000 DC ಆಫೀಸಿಗೆ ಹೋಗಿ, ಗ್ರಾಮ ಪಂಚಾಯತಿ ಆಫೀಸಿಗೆ ಹೋಗಿ ಓಡಾಡಿಯ ಪೆಟ್ರೋಲಲ್ಲಿ ಹೋಗುತ್ತೆ. ಇನ್ನೊಂದು 20,000 ರೂಪಾಯಿ ಅವರು ಇವರು ಅಂತೆಲ್ಲ ಸತ್ಪುರುಷರು ಇರ್ತಾರೆ, ಅವರಿಗೆಲ್ಲ ದಕ್ಷಿಣೆ ಕೊಟ್ಟು ತೃಪ್ತಿಪಡಿಸಿ ಬರಬೇಕಾದ್ರೆ ಅಲ್ಲಿ ಉಳಿಯೋದು 1.5 ಲಕ್ಷ. ಅದರಲ್ಲಿ 50,000 ಮರಳು ತಗೊಳ್ತಾನೋ, 50,000 ಕಲ್ಲು ತಗೊಳ್ತಾನೋ, 50,000 ಸಿಮೆಂಟ್ ತಗೊಳ್ತಾನೋ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬರಿಗೂ 10 ರಿಂದ 15 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟೋದಿದೆಯಲ್ಲ, 100 ದೇವರ ಬ್ರಹ್ಮ ಕಲಶ ಮಾಡಿದ ಪುಣ್ಯ. ನಾನೆಲ್ಲ ದೇವಸ್ಥಾನಗಳಿಗೂ ಹೇಳ್ತೀನಿ, ನವರಾತ್ರಿಗೆ ಹುಂಡಿಗೆ ಈ ನಮ್ಮ ಶ್ರೀನಿವಾಸ ಪೂಜಾರು ಅವಾಗ ಮುಜರಾಯಿಲಿದ್ರು. ಈ ಸುಬ್ರಹ್ಮಣ್ಯದಲ್ಲಿ ಸುಮಾರು ಬೆಳ್ಳಿ ಕಲೆಕ್ಷನ್ ಇತ್ತು. ಅವಾಗ ಶ್ರೀನಿವಾಸ ಪೂಜಾರಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿತ್ತು ನಾನು. ಯಾಕೆ ನಿಮಗೆ ಸರಳವಾದ ವ್ಯಕ್ತಿ, ನಿಮ್ಮ ಊರಿನ ಕೊಡುಗೆ ಅದು ನಮ್ಮ ದೇಶಕ್ಕೆ. ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿತ್ತು, ಈ ಹಾಸ್ಪಿಟ್ಲು ಮನುಷ್ಯನಿಗೆ ಅತಿ ಅಗತ್ಯ ಇರೋದು ಯಾವುದು? ಒಂದು ಆಶ್ರಯ, ಇನ್ನೊಂದು ಆರೋಗ್ಯ, ಇನ್ನೊಂದು ಅನ್ನ, ಈ 3ಕ್ಕೂ ವಿದ್ಯೆ. ಈ 3 ಬೇಸಿಕ್ ನೀಡ್ಸ್. ಅವನು ದೇವ್ರ ನಂಬಲಿ ಬಿಡ್ಲಿ, ಈ ಭೂಮಿಯಲ್ಲಿ ಹುಟ್ಟಿದಾನೆ, ಅವನಿಗೆ ಇದಿಷ್ಟು ಅವಶ್ಯಕತೆ ಇದೆ. ಇದನ್ನು ಪೂರೈಸೋದೇ ದೇವರ ಪೂಜೆ. ಇದನ್ನ 90 ಭಾಗ ಪೂರೈಸಿದ್ದು ರಾಜಕಾರಣವನ್ನು ಹೊರತುಪಡಿಸಿ ಅದು ಗೋವಿಂದ ಪೂರೈಸಿದ್ದ.
ಈ 1.5 ವರ್ಷದಲ್ಲಿ ಹೇಗೆ ಬ್ರಹ್ಮಕಲಶ ಆಗುತ್ತೋ, ನೆಕ್ಸ್ಟ್ ಬೈಫರ್ಗೇಷನ್ನು ಆಗಲಿಕ್ಕಿದೆ. ಸೊ ನಾನು ದೇವರಲ್ಲಿ, ದೈವಗಳಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯ ಅಧಿಕಾರಗಳು ಸಿಕ್ಕಾಗ ಈಗ ಧನಬಲ ಇದೆ, ಜನಬಲ ಇದೆ, ಗುರುಬಲ ಇದೆ. ಯಾಕೆಂದರೆ ಗೋವಿಂದ ಬಾಬು ಪ್ರೋಗ್ರಾಮಲ್ಲಿ ನಾನೆಲ್ಲ ಸ್ವಾಮಿಗಳನ್ನು ಜಾಸ್ತಿ ನಾನು ಪರಿಚಯ ಆಗಿದ್ದು ನಂಗೆ ಅವ್ರ ಪ್ರೋಗ್ರಾಮ್ಗಳಲ್ಲಿ. ನಾನು ಸ್ವಲ್ಪ ಈ ಕಮ್ಮಿ, ಜಾಸ್ತಿ ನಾನು ಈ ರೋಡು ಡೆವಲಪ್ ಮಾಡೋದು, ಹಳ್ಳಿ ಕಸ ಹೊಡೆಯೋದು, ಶಾಲೆ ಡೆವಲಪ್ ಮಾಡೋದು, ಮನೆ ಕಟ್ಕೊಡೋದು, ಸಾಮೂಹಿಕ ಮದುವೆ ಇಂಥದ್ರಲ್ಲೇ ಬ್ಯುಸಿ ಜಾಸ್ತಿ. ದೇವಸ್ಥಾನದ ಪ್ರೋಗ್ರಾಮ್ಗಳಲ್ಲಿ ಸ್ವಲ್ಪ ಕಮ್ಮಿ. ಯಾಕೆ? ದೇವರ ಆರಾಮೇ ಇದ್ದಾರೆ, ಭಕ್ತರ ಆರಾಮಲ್ಲಿಲ್ಲ. ಹಿಂದೆ ಗುರುಮೆ ಸುರೇಶಣ್ಣನ ನಾಮಿನೇಷನ್ ಮಾಡ್ತಾ ಸುರೇಶಣ್ಣನಿಗೊಂದು ಮಾತು ಹೇಳಿದ್ರು ಈ ಕಾಪು ಮಾರಿಕಾಂಬನ ಹತ್ರ. ಸುರೇಶಣ್ಣ, ಇವತ್ತು ನಿಮಗೆ ಪಟ್ಟಾಭಿಷೇಕ, ಮುಂದಿನ ವರ್ಷ ಅಮ್ಮನವರಿಗೆ ಪಟ್ಟಾಭಿಷೇಕ ಅಂತ. ಅದೇ ಥರ ಗೋವಿಂದ ಬಾಬು ಅವರ ಕೈಯಲ್ಲಿ ಇವತ್ತು ದೈವಗಳಿಗೆ ಪಟ್ಟಾಭಿಷೇಕ, ಇನ್ನೊಂದು ನೆಕ್ಸ್ಟ್ ಟರ್ಮಿಗೆ ಅವರಿಗೂ ಪಟ್ಟಾಭಿಷೇಕ ಆಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ MP ಅವರಾದ ರಾಘವೇಂದ್ರ ಅವರು ಬರ್ತಾ ಇದ್ದಾರೆ, ಅವರಿಗೂ ಇಲ್ಲಿಂದನೇ ಸ್ವಾಗತವನ್ನು ನಾನೇ ಬಯಸಿಬಿಡ್ತೀನಿ. ಯಾಕಂದರೆ ನಾನು ಆ ಫ್ಯಾಮಿಲಿ, ಅದು ಆಶ್ರಮದ ಫ್ಯಾಮಿಲಿ ಇದ್ದ ಹಾಗೆ, ಆ ಫ್ಯಾಮಿಲಿಲಿರೋ ಗುರುಭಕ್ತಿ ಯಾರಲ್ಲಿದ್ದಂಗೆ ಕಾಣಲ್ಲ. ಯಾಕಂದರೆ ತಂದೆ ಹೇಗೋ ಮಕ್ಕಳು ಹಾಗೆ ಇರ್ತಾರೆ. ಸೊ ಹಾಗಾಗಿ ನಮ್ಮ MP ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನೇ ಇಲ್ಲಿಂದ 2 ಪ್ರಮೋಷನ್ ಅವರಿಗೆ, ಮುಂದಿನ ತಿಂಗಳು ಮಾವ ಬೇರೆ ಆಗ್ತಾ ಇದ್ದಾನೆ, ಹಾಗಾಗಿ ನಾನೇ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಹಂಕಾರ ಇಲ್ಲದ MP ಅವರನ್ನು ಮತ್ತೆ ಜಾಸ್ತಿ ಈ ಮೋದಿಯ ಗೋರ್ಮೆಂಟಲ್ಲಿ ಕರ್ನಾಟಕದಲ್ಲಿ ಏನಾದ್ರು ಹೆಚ್ಚಿಗೆ ಕೆಲಸ ಮಾಡಿದರೆ ಅದನ್ನು ಹೇಳಿಕೊಳ್ಳದೆ ಅದು ನಮ್ಮ ರಾಘವೇಂದ್ರ ಅವರು. ಮತ್ತು ನಮ್ಮ ಸಂತ MLA ಅವರು ಬಂದಿದ್ದಾರೆ, ಅವರಿಗೂ ಇಲ್ಲಿಂದನೇ ನಾನು ಸ್ವಾಗತ ಮಾಡ್ತಾ, ನಾನೊಂದು ಏರ್ಪೋರ್ಟಿಗೆ ಹೋಗೋ ಟೈಮ್ ಆಗಿದ್ದರಿಂದ ನಿಮ್ಮೆಲ್ಲರ ಜೊತೆಗೆ ದೇವಸ್ಥಾನದ ಕೆಲಸದಲ್ಲೂ ನಾವು ಸೇರ್ಕೊಳ್ತೀವಿ. ಈ ನದಿ ದಂಡೆಲಿರೋದ್ರಿಂದ ಇದು ದಿವ್ಯ ಕ್ಷೇತ್ರ ಆಗುತ್ತೆ. ಎಲ್ಲರೂ ಸೇರ್ಕೊಳ್ಳಿ. ಬರೀ ದೇವಸ್ಥಾನ ಮಾಡೋದು ಮಾತ್ರ ಅಲ್ಲ, ದೇವಸ್ಥಾನ ಆದಮೇಲೆ ಆ ಶುಷ್ಕ ಆಗಬಾರ್ದು. ಬರೀ ಪೂಜೆ ಪುನಸ್ಕಾರಕ್ಕೆ ದೇವಸ್ಥಾನ ಸೀಮಿತ ಆಗದೆ ದೇವಸ್ಥಾನಗಳಿಂದ ಸ್ಕಾಲರ್ಶಿಪ್ ಕೊಡೋದು, ಸಾಮೂಹಿಕ ಮದುವೆಗಳನ್ನು ಮಾಡೋದು, ಇನ್ನೂ ಒಳ್ಳೆ ಕೆಲಸಗಳಾಗಿ. ಯಾಕೆ ಹಿಂದೂ ಧರ್ಮಕ್ಕೆ ಯಾವತ್ತೂ, ಸನಾತನ ಧರ್ಮಕ್ಕೆ ಎಂಡಿಲ್ಲ. ಹಾಗಾಗಿ ಆ ಸನಾತನ ಧರ್ಮ ಮನಸ್ಸು ಮಾಡಿದರೆ ಜಗತ್ತು ಸರಿ ಮಾಡಲಿಕ್ಕಾಗುತ್ತೆ. ಮೇಯ್ನಾಗಿ ಹೆಂಗಸರಲ್ಲಿ ರಿಕ್ವೆಸ್ಟ್ ಮಾಡ್ತಾ, ನಾವೆಲ್ಲ ಅಕ್ಷಯ ತೃತೀಯಕ್ಕೆ 1 ಗ್ರಾಮ್ ಚಿನ್ನ ತಗೊಳ್ತೀವಿ. ಮುಂದಿನ ಸಲ ಎಲ್ಲ ದೈವಕ್ಕೆ ಸಂಬಂಧಪಟ್ಟವ್ರ ಅಕ್ಷಯ ತೃತೀಯದ 1 ಗ್ರಾಮ್ ಚಿನ್ನ ದುಡ್ಡನ್ನು ದೈವಸ್ಥಾನಕ್ಕೆ ತೆಗೆದಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ನಿಮಗೂ ಅದು ಅಕ್ಷಯ ಆಗಲಿ, ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅಂದರೆ ನಿಮಗೆ ಹೃದಯದಲ್ಲಿ ಸ್ಥಾನ ಕೊಡ್ತೀನಿ, ಅದೇ ಅಧರ್ಮದಲ್ಲಿ ಬಂದರೆ ನಮ್ಮ ಸೂರ್ಯದಲ್ಲಿ ನಿಮಗೆ ಸ್ಥಾನ ಕೊಡ್ತೀನಿ ಎನ್ನುವಂಥ ಅಪಾಯದಲ್ಲಿ ಕೊಡುವವರು ಕೋಟಿ ಚೆನ್ನಯ್ಯರು. ಅವರನ್ನು ಅಮಾರು ಬಿರುವೇರು ಅಮಾರು ವೈದ್ಯರು ಎನ್ನುವಂಥ ಆ ಭಕ್ತಿಯನ್ನು ನಾವು ಕರೆಯುತ್ತೇವೆ. ನಾವು ಯಾವಾಗ ಧರ್ಮದ ಅವನತಿ ಆಯ್ತಾ, ಆ ಧರ್ಮವನ್ನು ಕಾಪಾಡಬೇಕು, ಸಮಾಜದಲ್ಲಿ ನ್ಯಾಯ ಸತ್ಯ ಅವನನ್ನು ಎತ್ತಿಡಬೇಕೆನ್ನುವಂತಹ ಕಾರ್ಯವನ್ನು ಮಾಡುತ್ತಾ ಪಡುಮಲೆಯಲ್ಲಿ ಜನ್ಮವನ್ನೇ ಇತ್ತು ಎನ್ಮೂರಿನಲ್ಲಿ ತನ್ನ ಕಾಯವನ್ನು ಬಿಟ್ಟು ಮಾಯ ಸೇರಿದವರು ಕೋಟಿ ಚೆನ್ನಯ್ಯರು. ಕೇಂಜವ ಪಕ್ಷಿಯ ಆ ಮೊಟ್ಟೆಯಿಂದ ಪೆಜರಾಯರ ಮನೆಯಲ್ಲಿ ಹುಟ್ಟಿದವರು ಸುವರ್ಣಖೇದಗೆ. ಅವತ್ತಿನ ಆ ಪದ್ಧತಿಯಂತೆ ಸುವರ್ಣಖೇದಗೆಯನ್ನು ಮದುವೆ ಆಗದ ಮೊದಲು ಋತುವತಿ ಆದರೆ ಕಾಡಿಗೆ ಬಿಡಬೇಕೆನ್ನುವಂತಹ ಇಚ್ಛೆಯಿಂದ ಆ ಪೇಜರಾಯರು ಕಾಡಿಗೆ ಬಿಡ್ತಾರೆ. ಕಾಡಿಗೆ ಬಿಟ್ಟಂತ ಸುವರ್ಣಖೇದಗೆ ಸಾಯನ ಬೈದರಿಗೆ ಸಿಗ್ತಾರೆ. ಆ ಸಾಯನ ಬೈದರು ಬಂದು ತಂದು ಆ ಸುವರ್ಣಖೇದಗೆಯನ್ನು ತನ್ನ ತಂಗಿ ದೇವಿ ಬೈದೇದಿಯ ಆ ಹೆಸರನ್ನು ಕೊಟ್ಟವರನ್ನು ಕಾಂತ ಬೈದನಿಗೆ ಮದುವೆ ಮಾಡಿ ಕೊಡ್ತಾರೆ. ಆ ಕಾಂತ ಬೈದ ಮತ್ತು ಆ ದೇವಿ ಬೈದೇದ ಮಕ್ಕಳೇ ಕೋಟಿ ಚೆನ್ನಯ್ಯರು. ಪಡುಮಲೆ ಹುಟ್ಟಿ ಧರ್ಮವನ್ನು ಕಾಯುತ್ತಾ ಈ ಸಮಾಜದಲ್ಲಿ ಇರುವಂತಹ ಕೆಟ್ಟ ಏನು ಅನರ್ಥಗಳುಂಟು ಅದನ್ನೆಲ್ಲ ನಿಭಾಯಿಸಿ ಅವರೊಂದು ವೀರರಾಗಿ ಮುಂದುವರಿಬೇಕಿದ್ದರೆ, ಇವತ್ತಿಗೂ ನಾವು 12 ವರ್ಷದ ಅವರನ್ನು ನಾವು ನಂಬಿಕೊಂಡು ಬರಬೇಕಿದ್ರೆ ಅವರ ಸಮಾಜದಲ್ಲಿ ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇವತ್ತು ಈ ಬಿಜೂರು ಗರಡಿ ಅವರನ್ನು ಆರಾಧನೆ ಕೊಡುವಂತ 66ನೇ ಗರಡಿಯಲ್ಲಿ ಮೂಲ ಗರಡಿ ಅಂತೆ
ಈ ಸುಮನಾವತಿ ನದಿಯ ಆ ತಟದಲ್ಲಿರುವಂತಹ ಬಿಜುರು ಗರಡಿ ಇವತ್ತು ಸೇವಾ ಮಾಲೀಕರಾದಂತಹ ಗೋವಿಂದ ಬಾಬು ಪೂಜಾರಿಯವರ ಆ ಒಂದು ಅಧ್ಯಕ್ಷತೆಯಲ್ಲಿ 5 ಕೋಟಿ ರೂಪಾಯಿಯ ಆ ವೆಚ್ಚದಲ್ಲಿ ಭವ್ಯವಾದ ಗರಡಿ ನಿರ್ಮಾಣವಾಗ್ತಾ ಉಂಟು. ಇವತ್ತು ನಾನು ಮಾತ್ರದೇ ಅಂತ ಹೇಳಿದ್ದೀನಿ, ಅವಧೂತರು ವಿನಯ ಗುರೂಜಿ ಅವರು ಆ ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಅವರು ಮಾಡಿದ ಶಿಲಾನ್ಯಾಸದಲ್ಲಿ ಈ ಗರಡಿಗೆ ಯಾವ ವಿಧ ತೊಂದರೆ ಬಾರದ ಹಾಗೆ ಹೇಗೆ ಗೋವಿಂದ ಬಾಬು ಪೂಜಾರಿ ಅವರು ಹೇಳಿದ್ರು 1.5 ವರ್ಷದಲ್ಲಿ ಗರಡಿ ನಿರ್ಮಾಣ ಆಗಬೇಕೆಂದು ಅದು ಖಂಡಿತ ನಿರ್ಮಾಣ ಆಗ್ತದೆ. ಅದಕ್ಕೆ ಎಲ್ಲರ ಸಹಕಾರ ಸಿಗಬೇಕು. ಅದು ಎಲ್ಲರೂ ನಾವು ತನು ಮನ ಧನದ ಸಹಾಯವನ್ನು ಮಾಡಬೇಕು. ಇವರನ್ನು ಮಾತೃತೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಈಗ ನಾನು ಇವತ್ತಿನ ಬೆಳಿಗ್ಗೆ ನೋಡ್ತಾ ಇದ್ದೀನಿ, ಎಲ್ಲರನ್ನು ಒಂದು ಆ ತಾಯಿಯಾಗಿ ಕರೆದು ಮಾತನಾಡಿಸುವಂತ ಒಂದು ಆ ಗುಣ, ಹಾಗೆಯೇ ಅದು ಎಲ್ಲರಿಗೂ ಬರುವುದಿಲ್ಲಂತೆ. ದೇವರ ಅನುಗ್ರಹವಾದಂತ ಆದರೆ ಆ ಗುಣ, ಆ ಮಾತೃಗುಣ ಬರ್ತದಂತ ಹೇಳ್ತಾರೆ. ಅದಕ್ಕಾಗಿ ವಿನಯ ಗುರುಜಿ ಅವರು ಯಾವಾಗ ಧರ್ಮದ ಅವನತೆ ಆಗ್ತದೆ ಆವಾಗ ಅವಧೂತರ ಅವತಾರ ಆಗ್ತಾರೆ ಅಂತ ಹೇಳ್ತಾರೆ. ಇವತ್ತು ಅವಧೂತರ ಅವತಾರ ಆಗಿದೆ. ಮುಂದೆ ಅವರಿಂದ ಈ ಸಮಾಜದಲ್ಲಿ ಧಾರ್ಮಿಕ ಸಾಮಾಜಿಕ ಕೆಲಸಗಳು ಆಗ್ತಾ ಬರಲಿ. ಹಾಗೆ ಗೋವಿಂದ ಬಾಬು ಪೂಜಾರಿ ಅವರು ಕೂಡ ಸೇವಾ ಮಾಲೀಕರಾಗಿ ಎಷ್ಟೋ ಮನೆ ನಿರ್ಮಾಣವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇವತ್ತು ನಾವು 20ನೇ ಮನೆಗೆ ಶಿಲಾನ್ಯಾಸವನ್ನು ಮರವಂತೆಯಲ್ಲಿ ಮಾಡಿಕೊಂಡು ಬಂದಿದ್ದೀವಿ. ಮುಂದೆ ಕೂಡ ಅವರಿಗೆ ಆ ಶಕ್ತಿಯನ್ನು ಇಲ್ಲಿ ನಂಬಿದಂತಹ ಕೋಟಿ ಜನರು ಅನುಗ್ರಹಿಸಲಿ. ಹಾಗೆ ಎಲ್ಲರಿಗೂ ಆದಷ್ಟು ಬೇಗ ಈ ಗರಡಿ ನಿರ್ಮಾಣವಾಗಿ ಎಲ್ಲರ ಒಂದು ಆ ಭಕ್ತಿಯ ನೆಲೆಯಾಗಿ ಗರಡಿ ಬೆಳಗಲಿ ಎಂದು ಆ ಕೋಟಿ ಜನ ನಾನು ಬೇಡುತ್ತಾ ನನ್ನ 2 ಮಾತು ನನ್ನ ಆರಾಧ್ಯ ಮೂರ್ತಿ ಭಾಗವಹಿಸಿ